ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದ್ರೆ ಜನವರಿ 2026. ಮೊದಲನೇದಾಗಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇವತ್ತಿನ ದಿವಸ ಅಂದ್ರೆ ಈ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನಗಳು ಹೇಗಿದೆ ಅಂತ ನೋಡೋದಾದ್ರೆ, ಶನಿ ಗ್ರಹವು ಮೀನ ರಾಶಿನಲ್ಲಿದ್ದು, ರಾಹು ಗ್ರಹವು ಕುಂಭ ರಾಶಿನಲ್ಲಿದ್ದು, ಹಾಗೆ ಗುರು ಗ್ರಹವು ಮಿಥುನ ರಾಶಿನಲ್ಲಿದೆ, ಹಾಗೆ ಕೇತು ಗ್ರಹವು ಸಿಂಹ ರಾಶಿನಲ್ಲಿದೆ. ಹಾಗಿದ್ರೆ ಇನ್ನು ಉಳಿದ ಗ್ರಹಗಳು ಅಂದ್ರೆ ಶುಕ್ರ ಗ್ರಹವು 13ನೇ ತಾರೀಕು ತಾನು ಧನುರ್ ರಾಶಿಯಿಂದ ಮಕರ ರಾಶಿಗೆ ತನ್ನ ಸಂಚಾರವನ್ನ ಮಾಡ್ತಿದ್ದಾನೆ. ಹಾಗೆ ಸೂರ್ಯ 14ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರವೇಶನ ಮಾಡ್ತಿದ್ದಾನೆ. ಇನ್ನು ಮಂಗಳ ಗ್ರಹವು ಜನವರಿ 16ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಸ್ಥಾನನ ಬದಲಾವಣೆ ಮಾಡ್ತಿದ್ದಾನೆ. ಹಾಗೆ ಬುಧ ಗ್ರಹವು ಜನವರಿ 17ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಸ್ಥಾನನ ಬದಲಾವಣೆ ಮಾಡ್ತಿದ್ದಾನೆ. ಹಾಗೆ ನಾನಾಗ್ಲೇ ಹೇಳ್ದಂಗೆ ಶನಿ ಗ್ರಹ ತನ್ನ ಅದೇ ಸ್ಥಾನದಲ್ಲಿ ನಕ್ಷತ್ರನ ಬದಲಾವಣೆ ಮಾಡಿಕೊಂಡು ಮುಂದುವರಿತಾ ಇದ್ದಾನೆ. ವೃಶ್ಚಿಕ ರಾಶಿಯವರ ಜನವರಿ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ವೃಶ್ಚಿಕ ರಾಶಿಯವರಿಗೆ ಸಂವಹನ, ಧೈರ್ಯ ಮತ್ತೆ ಪ್ರಯಾಣದ ಮೇಲೆ ಹೆಚ್ಚು ಗಮನ ಹರಿಸುವಂತ ಒಂದು ತಿಂಗಳು ಇದಾಗಿರುತ್ತೆ. ಯಾಕೆಂದ್ರೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಮಂಗಳ ಗ್ರಹ, ಸೂರ್ಯ ಮತ್ತೆ ಬುಧ, ಶುಕ್ರರ ಜೊತೆ ಸೇರ್ಕೊಂಡು ನಿಮ್ಮ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನೀವು ನಿಮ್ಮ ಗುರಿಗಳನ್ನ ಸಾಧಿಸೋದಕ್ಕೆ ಹೆಚ್ಚು ಪ್ರಯತ್ನನ ಮಾಡುವಂತ ಒಂದು ಸನ್ನಿವೇಶ ಇದಾಗಿರುತ್ತೆ. ಹಾಗೆ ಧೈರ್ಯ ಮತ್ತೆ ಸಂವಹನ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, 3ನೇ ಮನೆಯಲ್ಲಿ ಪ್ರಬಲ ಗ್ರಹಗಳ ಒಂದು ಉಪಸ್ಥಿತಿ ಇರೋದ್ರಿಂದ ನಿಮ್ಮ ಧೈರ್ಯ, ಶಕ್ತಿ ಮತ್ತೆ ಆತ್ಮವಿಶ್ವಾಸ ತುಂಬಾ ಜಾಸ್ತಿ ಆಗುತ್ತೆ. ಹಾಗೆ ನಿಮ್ಮ ಮಾತು ಹೆಚ್ಚು ಪ್ರಭಾವಶಾಲಿಯಾಗಿರುತ್ತೆ. ಅಂದ್ರೆ ತುಂಬಾ ನಿಮ್ಮ ಮಾತಿಗೆ ಒಂದು ಬಲ ಬರುವಂತ ಒಂದು ಸಮಯ ಅಂತ ಹೇಳ್ಬೋದು. ನೀವು ಕಿರಿಯ ಸಹೋದರರಿಗೆ ಅಂದ್ರೆ ನಿಮ್ಗಿಂತ ಚಿಕ್ಕವರ ಜೊತೆನಲ್ಲಿ ಒಂದು ಬಾಂಧವ್ಯ ಚೆನ್ನಾಗಿರುತ್ತೆ. ಆದ್ರೆ ಮಂಗಳನ ಪ್ರಭಾವದಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಬರೋದು ಜಾಸ್ತಿ ಆಗುತ್ತೆ. ಅಂದ್ರೆ ಇವಾಗ ನೀವು ಅವ್ರನ್ನ ತುಂಬಾ ಪ್ರೀತಿ ವಿಶ್ವಾಸದಿಂದ ನೋಡ್ತಿದ್ರು, ಇಬ್ರು ಮಧ್ಯದಲ್ಲಿ ಸಣ್ಣ ಪುಟ್ಟ ಮಾತು ಬರೋದು, ಅದು ಹಂಗೆ ಸರಿ ಹೋಗೋದು ಆಗೋ ಚಾನ್ಸಸ್ ಕೂಡ ಇರುತ್ತೆ. ಆದ್ರೆ ನೀವೇನಾದ್ರೂ ಮೀಡಿಯಾ ಲೈನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಅಥವಾ ನೀವೇನಾದ್ರೂ ರೈಟರ್ ಆಗಿರ್ತೀರಾ, ಅಥವಾ ಎಲ್ಲಾದ್ರೂ ಕಮ್ಯುನಿಕೇಶನ್ ನಿಮ್ಮ ಕೆಲಸ ಆಗಿತ್ತು ಅಂತಂದ್ರೆ ಅಲ್ಲೂ ಕೂಡ ನಿಮ್ಗೆ ಒಂದು ಒಳ್ಳೆ ಒಂದು ಉನ್ನತವಾದ ಒಂದು ಸಮಯ ಅಂತ ಹೇಳ್ಬೋದು. ಅಲ್ಲಿ ಒಂದು ಒಳ್ಳೆ ಪ್ರಶಂಸೆ ಸಿಗುವಂತ ಒಂದು ಸಮಯ ಆಗಿರುತ್ತೆ. ಇನ್ನ ಕೆಲಸ ಅಂತ ಬಂದಾಗ, ವೃತ್ತಿ ಅಂತ ಬಂದಾಗ, ಕೆಲಸ ಸ್ಥಳದಲ್ಲಿ ಸಾಕಷ್ಟು ನಿಮ್ಗೆ ಪ್ರಯಾಣ ಮಾಡುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ನಿಮ್ಮ ಪ್ರಯತ್ನಗಳನ್ನ ನೀವು ಧೈರ್ಯದಿಂದ ವ್ಯಕ್ತಪಡಿಸಬೇಕಾದಂತ ಒಂದು ಸಮಯ ಇದಾಗಿರುತ್ತೆ. ಖಂಡಿತವಾಗ್ಲೂ ನಿಮ್ಗೆ ಯಶಸ್ಸು ಸಿಗುತ್ತೆ ಈ ಸಮಯದಲ್ಲಿ. ಇನ್ನ ನಿಮ್ಮ 10ನೇ ಮನೆಯಲ್ಲಿ ರಾಹುವಿನ ಒಂದು ದೃಷ್ಟಿ ಇರೋದ್ರಿಂದ ವೃತ್ತಿ ಕ್ಷೇತ್ರದಲ್ಲಿ ಅನಿರೀಕ್ಷಿತವಾದ ಕೆಲವೊಂದು ತಿರುವುಗಳಾಗುವಂತ ಸಾಧ್ಯತೆಗಳಿರುತ್ತೆ, ಅಥವಾ ಹೊಸ ಹೊಸ ಅವಕಾಶಗಳು ಬರುವಂತ ಒಂದು ಸಾಧ್ಯತೆ ಕೂಡ ಇರುತ್ತೆ. ನೀವು ಏನಾದ್ರೂ ಹೊಸ ಇನ್ವೆನ್ಷನ್ ಅಥವಾ ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಂಡು ಕೆಲಸ ಮಾಡುವಂತ ಒಂದು ಸದಾವಕಾಶಗಳು ಕೂಡ ನಿಮ್ಗೆ ಬರುತ್ತೆ. ಇನ್ನು ಆರ್ಥಿಕ ಮತ್ತೆ ಹಣಕಾಸು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಗುರುಗ್ರಹ ನಿಮ್ಮ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಹಠಾತ್ ಆಗಿ ಆರ್ಥಿಕವಾದ ಲಾಭ ಆಗುವಂಥದ್ದು ಅಥವಾ ನಷ್ಟ ಆಗುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ನೀವೇನಾದ್ರೂ ಜಂಟಿ ಹಣಕಾಸು ಅಥವಾ ಪಿತ್ರಾರ್ಜಿತ ಆಸ್ತಿ ಅಥವಾ ಏನಾದ್ರೂ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಿರೋ ವಿಷಯಗಳಲ್ಲಿ ಏನಾದ್ರೂ ಮಾಡ್ತಾ ಇದೀರ ಅಂತಂದ್ರೆ ಸ್ವಲ್ಪ ನೀವು ಗಮನ ಹರಿಸ್ಬೇಕಾಗತ್ತೆ. ಅದ್ರ ಕಡೆ ಸ್ವಲ್ಪ ನೀವು ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಇನ್ನು ನಿಮ್ಮ 3ನೇ ಮನೆಯಲ್ಲಿ ಗ್ರಹಗಳಿರೋದ್ರಿಂದ ನಿಮ್ಮ ಅಲ್ಪಾವಧಿ ಯೋಜನೆಗಳೇನಾದ್ರೂ ಇತ್ತು ಅಂದ್ರೆ ಹಣಕಾಸಿನ ಲಾಭನ ತರುತ್ತೆ. ಅಲ್ಪಾವಧಿ ಯೋಜನೆಗಳಂತಂದ್ರೆ ಒಂದು ಶಾರ್ಟ್ ಟರ್ಮ್ ಆಗಿ ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದೀರಾ ಅಂತಂದ್ರೆ ಅದರಲ್ಲಿ ನಿಮ್ಗೆ ಲಾಭ ಸಿಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಸಂಬಂಧಗಳು ಮತ್ತೆ ಪ್ರೀತಿ ಹೇಗಿರುತ್ತೆ ಅಂತ ನೋಡಕ್ ಹೋದ್ರೆ ನಿಮ್ಮ 3ನೇ ಮನೆ ಮತ್ತೆ 7ನೇ ಮನೆ ದೃಷ್ಟಿ ಇರೋದ್ರಿಂದ ನಿಮ್ಮ ಸಂಗಾತಿ ಜೊತೆನಲ್ಲಿ ಸಣ್ಣ ಪುಟ್ಟ ಪ್ರಯಾಣಗಳನ್ನ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ನಿಮ್ಮ ಸಂಬಂಧಗಳಲ್ಲಿ ಸ್ವಲ್ಪ ನೀವು ಪ್ರಾಮಾಣಿಕವಾಗಿರುವಂತದ್ದು, ಒಂದು ಮುಕ್ತವಾಗಿ ಮಾತಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಸಂಬಂಧ ಮತ್ತಷ್ಟು ಗಟ್ಟಿ ಆಗತ್ತೆ ಅಂತ ಹೇಳ್ಬೋದು. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ನೋಡಕ್ ಹೋದ್ರೆ ನಿಮ್ಮ ಶಕ್ತಿ ಮಟ್ಟಗಳು ತುಂಬಾ ಉತ್ತಮವಾಗಿರುತ್ತೆ. ಅಂದ್ರೆ ತುಂಬಾ ಒಂದು ಎನರ್ಜೆಟಿಕ್ ಆಗಿ ಇರುವಂತ ಒಂದು ತಿಂಗಳು ಅಂತ ಹೇಳ್ಬೋದು. ಆದ್ರೆ 3ನೇ ಮನೆಯಲ್ಲಿ ಮಂಗಳನ ಪ್ರಭಾವ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಶೋಲ್ಡರ್ಸ್ಗೆ, ಕೈಗೆ, ಕುತ್ತಿಗೆಗೆ ಸಂಬಂಧಪಟ್ಟಂಗೆ ಸಣ್ಣ ಪುಟ್ಟ ನೋವು ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಅತಿಯಾದ ಒತ್ತಡ ಕೂಡ ಜಾಸ್ತಿ ಆಗೋದ್ರಿಂದ ಕೋಪ ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೀವು ಕೋಪನ ನಿಯಂತ್ರಿಸ್ಕೋಬೇಕು. ಅಂದ್ರೆ ಸ್ವಲ್ಪ ಮೆಡಿಟೇಷನ್ ಮಾಡುವಂಥದ್ದು, ಪ್ರತಿದಿನ ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿ, ಅಥವಾ ಒಂದು ಒಳ್ಳೆ ವ್ಯಾಯಾಮ ಮಾಡಿ, ಆಹಾರ ಕ್ರಮನ ಸ್ವಲ್ಪ ಸರಿಯಾಗಿ ಇಟ್ಕೊಳ್ಳಿ. ಯಾರೇನೇ ಅಂದ್ರೂ ಕೂಡ ಅದಕ್ಕೆ ತಕ್ಷಣ ರಿಯಾಕ್ಟ್ ಆಗದಿರ ಯೋಚನೆ ಮಾಡಿ ಸ್ವಲ್ಪ ರಿಯಾಕ್ಟ್ ಮಾಡೋದ್ರಿಂದ ನಿಮ್ಮ ಮಾತಿಂದಾನೇ ಆಗುವಂತ ಕೆಲವೊಂದು ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬಹುದು. ಇನ್ನು ಪರಿಹಾರವಾಗಿ ನೀವೇನ್ ಮಾಡ್ಕೊಬೇಕು ಅಂತ ನೋಡೋದಾದ್ರೆ ನೋಡಿ, ಮಂಗಳ ಗ್ರಹದ ಒಂದು ಬಲಕ್ಕಾಗಿ ಅಂದ್ರೆ ನಿಮ್ಮ ರಾಶಾಧಿಪತಿಯ ಒಂದು ಬಲ ಮಾಡೋದಕ್ಕೋಸ್ಕರ ನೀವು ಪ್ರತಿದಿನ ಹನುಮಾನ್ ಚಾಲೀಸ್ನ ಕೇಳುವಂತದ್ದಾಗಿರ್ಬೋದು ಅಥವಾ ಅದನ್ನ ಹೇಳ್ಕೊಡುವಂತದ್ದಾಗಿರ್ಬೋದು ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಒಂದು ರಾಶಾಧಿಪತಿ ಖಂಡಿತವಾಗ್ಲೂ ಬಲಗೊಳ್ತಾರೆ.
ಮಾಡ್ತಾನೆ. ಅಷ್ಟೇ ಅಲ್ದಿರ ನೀವು ದುರ್ಗಾದೇವಿನ ಆರಾಧನೆ ಮಾಡ್ಬೇಕಾಗತ್ತೆ. ಹಾಗೆ ಮಂಗಳವಾರ ದಿವಸ ಸ್ವಲ್ಪ ದುರ್ಗಾದೇವಿಗೆ ಸಿಹಿ ತಿಂಡಿಗಳನ್ನ ತಗೊಂಡೋಗಿ ದೇವ್ರ ಮುಂದೆ ನೈವೇದ್ಯ ಮಾಡಿಸಿ ಅದನ್ನ ದಾನ ಮಾಡುವಂಥದ್ದು, ಹಾಗೆ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರುವಂತದ್ದು ಅಥವಾ ವಿಷ್ಣು ಸಹಸ್ರನಾಮ ಕೇಳುವಂಥದ್ದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೇನು ಕೆಲವೊಂದು ನೆಗೆಟಿವಿಟಿ ಆಗ್ತಿದೆ ಖಂಡಿತವಾಗ್ಲೂ ಅದರಿಂದ ನೀವು ತಪ್ಪಿಸ್ಕೊಬಹುದು. ನೀವೇನಾದ್ರೂ ಜಾತಕನ ವಿಮರ್ಶೆ ಮಾಡಿಸ್ಕೊಬೇಕು ಅಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ತಗೋಬಹುದು. ಹಾಗೆ ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು. ನಾನು ಮತ್ತೆ ನಿಮ್ಮ ಮುಂದಿನ ತಿಂಗಳ ಫಲಾನುಫಲಗಳು ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.